ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಕಷ್ಟಗಳಿಗೆ ಪ್ರತಿಯೊಬ್ಬರೂ ಪರಿಹಾರದ ದಾರಿಯನ್ನೇ ಹುಡುಕುತ್ತಾರೆ. ಕೆಲವರಿಗೆ ಹಣದ ಸಮಸ್ಯೆ ಇದ್ದರೆ, ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಚೆನ್ನಾಗಿ ಓದುತ್ತಿದ್ದಂತಹ ಮಗ ಅಥವಾ ಮಗಳು ಓದು ನಿಲ್ಲಿಸಿದ್ರು. ವಿದ್ಯೆಗೆ ಪರಿಹಾರ ಏನು? ಎಷ್ಟೇ ದುಡಿದರೂ ನೆಮ್ಮದಿ ಇಲ್ಲ, ಇದಕ್ಕೆ ಪರಿಹಾರ ಏನು? ಸಂಸಾರ ನೆಟ್ಟಗಿಲ್ಲ, ಸಾಲಗಳು ಹೆಚ್ಚಾಗಿದೆ, ಹಣದ ಬಾಧೆ ತುಂಬ ಇದೆ ಎಂದಾಗ ಕೆಲವು ದೈವ ಮಾರ್ಗದ ಪರಿಹಾರಗಳನ್ನು ತಪ್ಪದೇ ಪಾಲಿಸಬೇಕಾಗುತ್ತೆ. ನಿಮಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ, ಏನು ಮಾಡಬೇಕು ಎಂದು ತೋಚದಿದ್ದಾಗ, ಯಾವುದಾದರೂ ಗೊಂದಲಗಳು ಉಂಟಾದಾಗ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಯದಿದ್ದಾಗ ತಪ್ಪದೆ ಅರಳಿ ಮರದ ಎದುರಿಗೆ ಸರಿಯಾಗಿ ನಿಂತು 11 ಬಾರಿ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು. ಅರಳಿ ವೃಕ್ಷ ಎನ್ನುವುದು ಸಾಕ್ಷಾತ್ ವಿಷ್ಣು ಹಾಗೂ ಲಕ್ಷ್ಮೀದೇವಿಯು ನೆಲೆಸುವಂತಹ ದೇವರ ವೃಕ್ಷ ಎಂದು ನಂಬಲಾಗುತ್ತೆ. ಇಂತಹ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುವುದು, ಈ ಮರದ ಕೆಳಗೆ ಮಾಡುವಂತಹ ದೀಪಾರಾಧನೆಗಳು ವಿಶೇಷ ಪುಣ್ಯ ಫಲಗಳನ್ನು ನೀಡುತ್ತೆ. ಇಂತಹ ಅರಳಿ ಮರದ ಮುಂದೆ ಈ ಮಂತ್ರವನ್ನು ಹೇಳಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಒಂದು ವಿಚಿತ್ರ ಸಮಸ್ಯೆ ಬಂದಿದೆ ಗುರುಗಳೇ, ದಾರಿ ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ಅಂತ ತಿಳಿಯದೆ ಒದ್ದಾಡ್ತಾ ಇದ್ದೀನಿ. ನನಗೆ ಈಗ ಬಂದಿರತಕ್ಕಂತಹ ಸಮಸ್ಯೆಗೆ ಯಾವ ರೀತಿಯಾದಂತಹ ಉಪಾಯವನ್ನು ಮಾಡಿ ಮುಕ್ತಿಯನ್ನು ಪಡಿಬೇಕು, ಅಥವಾ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಗೊಂದಲ ಹೆಚ್ಚಾಗ್ತಿದೆ ಎಂದಾಗ ಈ ಒಂದು ಮಂತ್ರವನ್ನು ಯಾವುದೇ ದಿನವಾದರೂ ಸರಿ ಬೆಳಗಿನ ಸಮಯದಲ್ಲಿ ಅರಳಿ ಮರದ ಎದುರಿಗೆ ಸರಿಯಾಗಿ ನಿಂತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಭಕ್ತಿಯಿಂದ 11 ಬಾರಿ ಹೇಳಿಕೊಳ್ಳಬೇಕು. ಈ ಮಂತ್ರದ ಶಕ್ತಿಯಿಂದ ಸಾಕ್ಷಾತ್ ವಿಷ್ಣು ದೇವರ ಅನುಗ್ರಹದಿಂದ ನಿಮಗೆ ಬಂದಿರುವಂತಹ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಲು ಒಂದು ದಾರಿಯೆನ್ನುವುದು ಕಾಣಿಸುತ್ತೆ. ದಾರದ ಉಂಡೆಯ ಹಾಗೆ ಸುತ್ತಿಕೊಂಡಂತಹ ಸಮಸ್ಯೆಗಳಿಂದ ಹೊರಬರಲು ದಾರಿಯೆನ್ನುವುದು ಕಾಣಿಸುತ್ತೆ. ಉದಾಹರಣೆಗೆ, ಏನೋ ಒಂದು ದೊಡ್ಡ ಹಣದ ಅಭಾವ ಅಥವಾ ಕಮಿಟ್ಮೆಂಟ್ಗಳು ಬಂದಾಗ ಈ ಮಂತ್ರವನ್ನು ಹೇಳಿಕೊಂಡರೆ ಹಣ ನೀಡುವಂತಹ ವ್ಯಕ್ತಿಯಿಂದ ಸಹಾಯ ಆಗುವುದು ಅಥವಾ ಹಣದ ಸಮಸ್ಯೆಗೆ ಸೂಕ್ತ ಪರಿಹಾರ ದೊರೆಯುವುದು. ಹೀಗೆ ಒಂದಲ್ಲ ಒಂದು ರೀತಿ ಈ ಪರಿಹಾರದಿಂದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇದ್ದಕ್ಕಿದ್ದಂತೆ ವ್ಯಾಪಾರ ನಷ್ಟ, ವಿದ್ಯೆಯಲ್ಲಿ ನಿರಾಸಕ್ತಿ, ಸಂಸಾರದಲ್ಲಿ ಬೇಸರ, ಆರೋಗ್ಯ ಸಮಸ್ಯೆ, ಎಲ್ಲ ಸಮಸ್ಯೆಗೂ ಇದು ವಿಶೇಷ ಫಲ ನೀಡುವಂತಹ, ಉತ್ತರವನ್ನು ನೀಡುವಂತಹ ಒಂದು ಪರಿಹಾರ ಅಂತ ಹೇಳ್ಬೋದು. ಇನ್ನು ಎರಡನೆಯದಾಗಿ, ತೆಂಗಿನಕಾಯಿಯಿಂದ ಯಾವ ಕೆಲಸವನ್ನು ಮಾಡಿದರೆ ನೀವು ಅಂದುಕೊಂಡಂತಹ ಕೆಲಸ 100% ಸಕ್ಸಸ್ ಆಗುತ್ತೆ, ಕಾರ್ಯಜಯ ಉಂಟಾಗಿ ಜನಾಕರ್ಷಣೆ ಧನಾಕರ್ಷಣೆ ಆಗುತ್ತೆ ಅಂತ ನೋಡೋದಾದರೆ, ಯಾವಾಗಲಾದರೂ ಸರಿ ನಾವು ಮುಖ್ಯವಾದಂತಹ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಆ ಕೆಲಸ 100% ಸಕ್ಸಸ್ ಆಗಬೇಕು, ಆ ಕೆಲಸ ನಮಗೆ ತುಂಬ ಮುಖ್ಯವಾದದ್ದು ಎಂದಾಗ ತೆಂಗಿನಕಾಯಿಯನ್ನು ನಿಮ್ಮ ಕೈನಲ್ಲಿ ಹಿಡಿದು ಮನೆಯ ಹೊರಗಡೆ ಹೊಸ್ತಿಲಿನ ಬಳಿ ನಿಂತು ಈ ಒಂದು ಮಂತ್ರವನ್ನು ಹೇಳಿಕೊಳ್ಬೇಕು. ನಿಮ್ಮ ಬಲಗೈನಲ್ಲಿ ತೆಂಗಿನಕಾಯಿಯನ್ನು ಹಿಡಿದು ಶ್ರೀ ಹನುಮತೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಹೇಳಿಕೊಳ್ಳಬೇಕು. ನಂತರ ಅಲ್ಲೇ ಬಾಗಿಲಿಗೆ ಸಮೀಪವಾಗಿ ತೆಂಗಿನಕಾಯಿಯನ್ನು ಹೊಡೆದು ಅದರ ನೀರನ್ನು ನಿಮ್ಮ ತಲೆಯ ಮೇಲೆ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಮನೆಯ ಸದಸ್ಯರ ಯಾರ ಮೇಲಾದರೂ ಸ್ವಲ್ಪ ತೆಂಗಿನಕಾಯಿಯ ನೀರನ್ನು ಸ್ವಲ್ಪ ಚೆಲ್ಲಿ ತೆಂಗಿನಕಾಯಿಯನ್ನು ನೀವು ಸ್ವಲ್ಪ ತಿಂದು ಸುತ್ತಮುತ್ತ ಯಾರಾದರೂ ಇದ್ದರೆ ಅವರಿಗೆ ತಿನ್ನಲು ನೀಡಬೇಕು, ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ತಿನ್ನಲು ನೀಡಿ ಆ ಒಂದು ಕೆಲಸಕ್ಕೆ ನೀವು ಹೋಗಬೇಕಾಗುತ್ತೆ. ಹೀಗೆ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ಹೋಗಿದ್ದೆ ಆದಲ್ಲಿ ಆ ದಿನ ನೀವು ಅಂದುಕೊಂಡಂತಹ ಎಂಥದ್ದೇ ದೊಡ್ಡ ದೊಡ್ಡ ಕೆಲಸವಿದ್ದರೂ, ಯಾವುದೇ ವ್ಯವಹಾರದ ಮಾತುಕತೆ ಇದ್ದರೂ ನೀವು ಅಂದುಕೊಂಡಂತೆ ಆ ಕೆಲಸ ಸಕ್ಸಸ್ ಆಗುತ್ತೆ. ದಿಗ್ವಿಜಯವಾಗಿ ಗೆದ್ದು ಮನೆಗೆ ಬರ್ತೀರಾ. ತೆಂಗಿನಕಾಯಿಗೆ ಸಂಬಂಧಿಸಿದ ಅದ್ಭುತ ಪರಿಹಾರವಿದು. ಆಂಜನೇಯ ಸ್ವಾಮಿಯ ವಿಶೇಷ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸಕ್ಕೆ ಇದ್ದಂತಹ ಅಡೆತಡೆಗಳು ದೂರವಾಗಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಲತ್ತೆ ಒಡೆಯೋದು, ನಮಗೆ ಅದೃಷ್ಟವೇ ಇಲ್ಲವೆಂದು ಭಾವಿಸುವುದು, ಪ್ರತಿನಿತ್ಯ ಹೊರಹೋದಾಗ ಏನನ್ನೇ ಮಾಡಿದರೂ ಕೂಡ ಕೈಗೂಡದೆ ನಷ್ಟದಿಂದ ಮನೆಗೆ ಬರೋದು ಆಗ್ತಿದ್ರೂ ಕೂಡ ಈ ಒಂದು ತೆಂಗಿನಕಾಯಿಯ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಆಗ ದರಿದ್ರ ದೋಷಗಳು, ಅಡೆತಡೆಗಳು ದೂರವಾಗಿ ಅದೃಷ್ಟ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಮನೆಯಿಂದ ಹೊರ ಹೋಗಬೇಕಾದ್ರೆ ಕೆಟ್ಟ ಶಕುನಗಳು ಎದುರಾಗುತ್ತೆ. ಆಗ ಶ್ರೀರಾಮಾಯ ನಮಃ ಎಂದು ಹೇಳಿಕೊಳ್ಳಬೇಕು, ಅಥವಾ ದಾರಿಗೆ ಅಡ್ಡವಾಗಿ ಬೆಕ್ಕು ಬಂದರೂ ಕೂಡ ಶ್ರೀರಾಮಾಯ ನಮಃ ಎಂದು ಹೇಳಿಕೊಳ್ಳಬೇಕು. ರಾಮನಾಮದಲ್ಲಿ ಅಂತಹ ಅದ್ಭುತವಾದಂತಹ ಶಕ್ತಿ ಇರುತ್ತೆ. ಒಂದು ವೇಳೆ ಬೆಕ್ಕಲ್ಲದೆ ಬೇರೆ ಯಾವುದೋ ಒಂದು ಕೆಟ್ಟ ಶಕುನ ನೋಡಿ ಮನೆಯಿಂದ ಹೊರ ಹೋಗುವ ಪರಿಸ್ಥಿತಿ ಬಂದರೆ, ಎಡಗಣ್ಣು ಆರುತ್ತಿದ್ದರೆ ಹೊರಗಡೆ ಹೊರಟಾಗ ಯಾಕೋ ಏನೋ ಸಮಸ್ಯೆ ಇದೆ, ಸರಿ ಬರ್ತಿಲ್ಲ ಅಂದಾಗ ಯಾವಾಗಲಾದರೂ ಸರಿ
ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಶುಭ ಶಕುನಗಳನ್ನು ನೀವು ನೋಡಿದಾಗ ತಪ್ಪದೆ ವಾಸುದೇವಾಯ ನ ಮಂಗಳಂ ಎಂಬ ಮಂತ್ರವನ್ನು ಹೇಳಿಕೊಂಡು ಮನೆಯಿಂದ ಹೊರ ಹೋಗಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಅರಳಿ ಮರದ ಮುಂದೆ ಯಾವ ಒಂದು ಮಂತ್ರವನ್ನು 11 ಬಾರಿ ಹೇಳಿಕೊಂಡರೆ ವಿಶೇಷವಾಗಿ ನಿಮ್ಮ ಕಷ್ಟಗಳಿಗೆ ದಾರಿ ಅನ್ನೋದು ಕಾಣಿಸುತ್ತೆ. ಅಶುಭ ಶಕುನಗಳನ್ನು ನೋಡಿದಾಗ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತೆಂಗಿನಕಾಯಿಯ ಯಾವ ಒಂದು ತಂತ್ರವನ್ನು ಮಾಡಿದರೆ ಕಾರ್ಯಜಯ, ಜನಾಕರ್ಷಣೆ, ಧನಾಕರ್ಷಣೆ ಉಂಟಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಮನೆದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.